ಪಶ್ಚಿಮ ಏಷ್ಯಾದಲ್ಲಿನ ಇತ್ತೀಚಿನ ಬೆಳವಣಿಗೆಗಳ ನಡುವೆಯೇ 2026ರ ಮುಂಗಾರು ಋತುವಿಗೆ ಮುಂಚಿತವಾಗಿ ರಸಗೊಬ್ಬರ ಲಭ್ಯತೆಯನ್ನು ಸ್ಥಿರಗೊಳಿಸಲು ಮತ್ತು ಹೆಚ್ಚಿಸಲು ಭಾರತ ಸರ್ಕಾರವು ಬಹು ಹಂತದ ಕಾರ್ಯತಂತ್ರವನ್ನು ಯಶಸ್ವಿಯಾಗಿ ಕಾರ್ಯಗತಗೊಳಿಸಿದೆ. ದೇಶೀಯ ಉತ್ಪಾದನೆ ಹೆಚ್ಚಳ ಮತ್ತು ಅತ್ಯಾಧುನಿಕ ಜಾಗತಿಕ ಖರೀದಿ ತಂತ್ರದ ಸಂಯೋಜನೆಯ ಮೂಲಕ ರಸಗೊಬ್ಬರ ಇಲಾಖೆಯು ಜಾಗತಿಕ ಪೂರೈಕೆ ಸರಣಿ ವ್ಯತ್ಯಯಗಳಿಂದ ಭಾರತೀಯ ರೈತರನ್ನು ರಕ್ಷಿಸಲು ಮುಂದಾಗಿದೆ. ನೈಸರ್ಗಿಕ ಅನಿಲಕ್ಕಾಗಿ ಸರ್ಕಾರ ಇಪಿಎಂಸಿ ಬಿಡಿಂಗ್ ಅನ್ನು ಯಶಸ್ವಿಯಾಗಿ ಮುಕ್ತಾಯಗೊಳಿಸಿದೆ. ಇದರಿಂದಾಗಿ ಹೆಚ್ಚುವರಿ ಅನಿಲವನ್ನು ಪಡೆಯುವ ಮೂಲಕ ಯೂರಿಯಾ ಸ್ಥಾವರಗಳಿಗೆ ಒಟ್ಟು ಪೂರೈಕೆಯು 23% ಏರಿಕೆಯಾಗಿದೆ. ಇದು ನಿರ್ಣಾಯಕವಾಗಿ ಸ್ಥಾವರಗಳ ಅನಿಲ ಅಗತ್ಯ ಪೂರೈಕೆಯನ್ನು ಅವುಗಳ ಸರಾಸರಿ ಅಗತ್ಯಗಳ 76%ಕ್ಕೆ ಹೆಚ್ಚಿಸುತ್ತದೆ. ಇದು ಹಿಂದಿನ 62%ಕ್ಕಿಂತ ಗಮನಾರ್ಹವಾಗಿ ಹೆಚ್ಚಾಗಿದೆ. ಒಟ್ಟು ಯೂರಿಯಾ ದಾಸ್ತಾನು ಪ್ರಸ್ತುತ 61.14 ಲಕ್ಷ ಮೆಟ್ರಿಕ್ ಟನ್ನಷ್ಟಿದ್ದು, ಇದು ಮಾರ್ಚ್ 2026ರಲ್ಲಿ 55.22 ಲಕ್ಷ ಮೆಟ್ರಿಕ್ ಟನ್ಗಿಂತ ಹೆಚ್ಚಿದೆ.